ಕೊಂಡ್ಕೊಂಬ ಏನು ದೇವಸ್ಥಾನದ ವಿಶೇಷ? ನೀರು ಹಾಕಿಸ್ಕೊಳ್ಳೋದೇ ವಿಷಯ. ಹೌದಾ? ಎಷ್ಟು ವರ್ಷದಿಂದ ಇದೆ ಇದು? ಈ ಚೌಡ ಕಾಲದ್ದು ಚೌಡು ಕಾಲದ್ದು ಹಳೆ ದೇವಸ್ಥಾನ. ಅಮೇರಿಕ ಅಮೇರಿಕಿಂದ ಫೋನ್ಪೇಗೆ ದುಡ್ಡು ಹಾಕಿ ಹಾಂ ಒಂದು ತಿಂಗಳು ದಿನ 5 ಲೀಟ್ರು 6 ಲೀಟ್ರು 10 ಲೀಟ್ರು ಹಿಂಗೆ ಕೊಟ್ಟು ಅಭಿಷೇಕ ಮಾಡಿಸಿ ಹಾಂ ಕಡೆಗೆ ಬಂದು ಹಾಂ ಔಷಧಿ ಮಾಡ್ಕೊಂಡು ಹಾಂ ಮಂಗಳಾರತಿ ಮಾಡಿಸ್ಕೊಂಡು ಹಾಂ ಹೋಗ್ಯವ್ರು. ಹಾಂ ಹಾಂ ಅವ್ರು ಇಲ್ಲಿ ಬಂದವರೇ ಅಲ್ಲ, ಹಾಂ ಯೂಟ್ಯೂಬಾಗಿ ನೋಡಿ ಅವರು ಮಾಡಿರೋದು ಬಸ್ತು. ಅದೇ ಎಲ್ಲದಕ್ಕೂ ಒಳ್ಳೆಯದು. ಹಾಂ ಮಕ್ಕಳು ಮದುವೆ ಮಂದಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಂಬಬೇಕು. ಅದೇ ನಿಮ್ಮದು ಇದೇ ಊರಾ? ನಮ್ದಿದೆ ಊರು. ಸರಿ ಯಜಮಾನ್, ಓಕೆ. ನಿಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣ ಅಂತ. ನಮಸ್ತೆ. ಇಂದು ನಾವು ಅರಿಯೂರಿನ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ದೇವರ ದರ್ಶನ ಮಾಡೋಣ. ವೈದ್ಯನಾಥೇಶ್ವರ ದೇವಸ್ಥಾನ ವಿಶೇಷತೆ ಏನು ಸರ್? ಸರ್, ವಿಶೇಷತೆ ಎಂದರೆ ಇಲ್ಲಿ ವೈದ್ಯನಾಥೇಶ್ವರ ಅಂತ ಹೆಸರು ಬರೋಕ್ಕೆ ಇವರು ಸಿದ್ಧಲಿಂಗೇಶ್ವರರಿಗೆ ಬೆನ್ಪಡಿ ಆಗಿತ್ತಂತೆ. ಹಾಂ ಸರ್. ಮೊದಲಿಗೆ ಅವ್ರು ಬಂದು ಬೆನ್ಪಡಿ ವಾಸಿ ಆದಮೇಲೆ ಇವ್ರಿಗೆ ವೈದ್ಯನಾಥೇಶ್ವರ ಅಂತ ಪ್ರಸಿದ್ಧಿ ಆಯಿತು, ಹೆಸರು ಬಂತು. ಇಲ್ಲಿ ಬಿಟ್ಟಿರೋ ಮುಡಿಗಳೆಲ್ಲ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಬಿಟ್ಟಿರೋ ಮುಡಿಗಳೆಲ್ಲ ಇಲ್ಲಿ ತಗ್ಗಿಸ್ಬೋದು. ಹಾಂ ಸರ್. ಮತ್ತು ಇದು ವೈದ್ಯನಾಥೇಶ್ವರ ಅಂತ ಅನ್ನೋಕ್ಕಿಂತ ಇದು ರಾಮಲಿಂಗು ಹನುಮಲಿಂಗು ಅಂತ 2 ಲಿಂಗಗಳು. ಹಾಂ ಸರ್. ಇದು ವೈದ್ಯನಾಥೇಶ್ವರನೇ ರಾಮಲಿಂಗು. ಹಾಂ ಸರ್. ಅದು ಆ ಕಡೆ ಇರೋದು ದಕ್ಷಿಣಮೂರ್ತಿ ಹನುಮಲಿಂಗು ಅಂತ. ಇದು ಪುರಾತನ ಕಾಲದ ದೇವಸ್ಥಾನ. ಸುಮಾರು ಎಷ್ಟು ವರ್ಷದಿಂದ ಇರ್ಬೋದು ಸರ್? ಇದು ಚೋಳರ ಕಾಲದ ದೇವಸ್ಥಾನ ಸ್ವಾಮಿ. ಹಾಂ ಸರ್. ಇಲ್ಲಿ ತೀರ್ಥ ಸ್ನಾನ ಮಾಡಿದವರಿಗೆ ಎಂಥ ಕಾಯಿಲೆನೂ ನಿವಾರಣೆ ಆಗಿದೆ. ಕ್ಯಾನ್ಸರು, ಶುಗರು, BP ಏನೇ ಕಾಯಿಲೆ ಇದ್ದರೂ ಇಲ್ಲಿ ಹಾಂ ಸರ್ ಕಾಯಿಲೆ ನಿವಾರಣೆ. ಮತ್ತು ಇಲ್ಲಿ ಜಾತ್ರೆ ಮತ್ತು ವಿಶೇಷ ಪೂಜೆಗಳು ಯಾವಾಗ? ಜಾತ್ರೆ ಶಿವರಾತ್ರಿ ರಥೋತ್ಸವ. ಹಾಂ ಸರ್. ಲಕ್ಷ ದೀಪೋತ್ಸವ ಅಮಾವಾಸ್ಯೆಯಲ್ಲಿ. ಹಾಂ ಸರ್. ಕುಂಭಾಭಿಷೇಕ ಶ್ರಾವಣ 3ನೇ ಸೋಮವಾರ ಕುಂಭಾಭಿಷೇಕ ನಡೀತಾ ಇದೆ. ಹಾಂ ಸರ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ಪರಮೇಶ್ವರಿ ಅಂತ. ಸರ್.
ಆಮೇಲೆ ಮತ್ತೆ ಸ್ನಾನ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಆಚೆ ಹೋಗ್ಬೇಕಾ? ಆಚೆ ಹೋಗ್ಬೇಕು, ಬಟ್ಟೆ ಚೇಂಜ್ ಮಾಡಬೇಕು, ಬೇರೆ ಬಟ್ಟೆ ತರಬೇಕು. ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗಿ ಊಟ ಮಾಡಿ. ಅಂದ್ರೆ ಪ್ರತಿದಿನ ದಾಸೋಹ ಇರುತ್ತೆ ಅಲ್ಲಿ? ನಿತ್ಯ ದಾಸೋಹ. ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? 12 ರಿಂದ 3 ದಾಸೋಹ. ಓಕೆ. ಪೂಜೆ 6 ರಿಂದ 6. 6 ರಿಂದ 6. ಬೆಳಗ್ಗೆ 6 ಶುರುವಾದ್ರೆ ಸಂಜೆ 6 ಸಂಜೆ ಮಾತ್ರ ಬಾಕ್ ಹಾಕಂಗಿಲ್ಲ. ಡೈಲಿ ಇರುತ್ತೆ? ಡೈಲಿ ಇರುತ್ತೆ, ಯಾವತ್ತೂ ಏನು ಇದಿಲ್ಲ. ಸಂಡೇ ರಶ್ ಇರುತ್ತೆ? ಸಂಡೇ ರಶ್ ಇರುತ್ತೆ, ಅಮಾವಾಸ್ಯೆ ಪೌರ್ಣಮಿ ಫುಲ್ ರಶ್ ಇರುತ್ತೆ, ಹಬ್ಬ ಹುಣ್ಣಿಮೆ ರಶ್ ಇರುತ್ತೆ. ಇವತ್ತೇನೋ ಪರವಾಗಿಲ್ಲ, ಜನ ಕಡಿಮೆ ಇದೆ, ಸಿಕ್ಕಾಪಟ್ಟೆ ಜನ ಇದೆ. ಹೊಸ ಬಸ್ ಅಂದ್ರೆ ನೀವು ಪ್ರತಿದಿನ ನೀರು ಹಾಕ್ತಾರೆ? ಡೈಲಿ ನೀರು, ಬೆಳಗ್ಗೆ 6 ರಿಂದ ಸಂಜೆ 6. ದೇವಸ್ಥಾನ ಬಾಕು ತೆಗೆಯೋದು ಅಷ್ಟೊತ್ತಿಗೆ ಖುಷಿ ಹಿಡಿಯಪ್ಪ. 6 ಗಂಟೆಗೆ ಬಾಕು ಹಾಕ್ಬಿಡ್ತೀವಿ. ದಾಸೋಹ ಮಾತ್ರ 12 ರಿಂದ 3. ಓಂ ನಮಃ ಶಿವಾಯ. ಏನಾಗಲ್ಲ, ಓಂ ನಮಃ ಶಿವಾಯ. ಹಾಲು ಮಲ್ಲೇಶ್ವರ. ಹಾಂ 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 ಬರ್ರವ ನಾಚ್ಕೊಂತಿರಲ್ಲ. ದೇವಸ್ಥಾನ ಆಯ್ತಾ? ಏನಿಲ್ಲ ಹೆಸರು ಅದಪ್ಪ, ನಮ್ಮ ಹಾಲು ಸರಿ ಹರಿಯೂರ್ನ ಯುವಕರು ಇವಲ್ಲ. ನಿನ್ನ ಹೆಸರು? ಮಹೇಶ್. ನೀವು? ನೀನು? ನೋಡಿ, ಇದು ವೈದ್ಯನಾಥೇಶ್ವರ ದೇವಸ್ಥಾನದ ಹತ್ರ ಇರುವ ಹಾಲು ಮಲ್ಲೇಶ್ವರ ದೇವಸ್ಥಾನ. ಇದು ಭೂಮಿ ಒಳಗೆ ಇರೋದು, ತುಂಬ ಚೆನ್ನಾಗಿದೆ. ಭೂಮಿ ಒಳಗಡೆ ದೇವಸ್ಥಾನ ಇರೋದು, ಲಿಂಗು ಐತೆ. ಹೋಗ್ಬೋದು, ಇನ್ನೇನು ಇಲ್ಲಿ ಭೂಮಿ ಐತೆ ನೋಡೋರು ಒಳಗಡೆ. ಇದು ಬಿಳಿ ಅಂಕೋಲೆ ಮರ. ಅಂಕೋಲೆ ಮರದ ಹತ್ರ ಉತ್ತ ಇದೆ, ಉದ್ಭವಲಿಂಗು. ಇದು ಹಾಂ ಸರ್. ಹಾಂ 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 ಸರ್. ಬಂದೆ ಅಲ್ಲಿದೆ. ನೋಡಿ, ಇಲ್ಲಿ ಉತ್ತ ಎಲ್ಲ ಇದೆ ನೋಡಿ, ಇಲ್ಲಿ ಉತ್ತ ಬೆಳೀತಾ ಇರೋದು. ಓಕೆ. ಇದು ಏನು ಗೊತ್ತಾ, ಇದು ಸ್ವಯಂ ಉದ್ಭವಲಿಂಗ. ಓಕೆ. ಇದ್ರ ಮೇಲ್ಗಡೆ ಉತ್ತ ಬೆಳೆದು ಪ್ರತಿನಿತ್ಯ ಬಂದು ಹಸುಗಳು ಹಾಲು ಕರೆಯುವಂತೆ, ಆದ್ರಿಂದ ಹಾಲು ಮಲ್ಲೇಶ್ವರ ಅಂತ ಕರೀತಾರೆ. ಇಲ್ಲಿಂದ ಅಲ್ಲಿ ಪ್ರತಿ ದಿವಸ ಸರ್ಪ ಓಡಾಡುತ್ತೆ. ಹಾಗಾಗಿ ಇದನ್ನ ಏನೋ ಒಂದು 3-4 ಸಲ ಈ ದೇವಸ್ಥಾನ ಕಟ್ಟಕ್ಕೆ ಟ್ರೈ ಮಾಡಿದ್ರು, ಯಾಕೋ ಅದು ಅಪ್ಪಣೆ ಆಗಿದೆ. ಹಾಗಾಗಿ ಹಾಗೆ ಸರ್ಪ ಸಂಚಾರ ಇರುತ್ತೆ ಇಲ್ಲಿಂದ ಪ್ರತಿ ದಿವಸ ಸರ್ಪ ಓಡಾಡುತ್ತೆ. ಹಾಂ ಸರ್. ಹಂಗಾಗಿ ನಮ್ಗೆ ಏನು ಬೇಕು ಅಂದ್ರೆ ಹಾಲು ತೊಗೊಂಡು ಹಾಕ್ಸಿದ್ರೆ ತುಂಬ. ಹಾಂ ಸರ್. ತಮ್ಮ ಹೆಸರು ಸರ್? ಮಹೇಶ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಇದು ಬಿಳಿ ಅಂಕೋಲೆ ಮರ. ಅಂಕೋಲೆ ಮರದ ಹತ್ರ ಉತ್ತ ಇದೆ, ಉದ್ಭವಲಿಂಗು. ಹಾಂ ಸರ್. ಓಕೆ.
ಇಲ್ಲಿ ಬೇರೆ ಹತ್ರ. ಹಾಂ ಸರ್, ಗಣಪತಿ ಮಕ್ಕತ್ತರ ಇಲ್ಲಿ ಬೇರೆ ಇದೆ. ಓ ಅದು ಅದಾಗದೇ ಸೃಷ್ಟಿಯಾಗಿರೋದಾ? ನಾನೇ ಗಣಪತಿ ಆಕಾರ ಇದು ಬೇರಿನಲ್ಲೇ ಗಣಪತಿ ಮೂರ್ತಿ ಆಗಿರೋದು. ಹತ್ರನ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿರು. ತಿರ್ಗಾ ಮತ್ತೆ ನಾನು ರಾಮಯ್ಯ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿಸಿದೆ. ಆಮೇಲೆ ಹುಷಾರಾಯಿತು, ಏನು ತೊಂದರೆ ಇಲ್ಲ. ತುಂಬ ಒಳ್ಳೇದಾಗಿದೆ ಇಲ್ಲಿ ಬಂದು. ತುಂಬ ಒಳ್ಳೇದಾಗಿದೆ. ನಾನು ಇಲ್ಲಿ ಬಂದ ಮೇಲೆ ಫುಲ್ ಚೆನ್ನಾಗಿ ಒಳ್ಳೇದಾಗಿದೆ. ಹಾಂ ಸರ್, ಈ ವರ್ಷ ಬರ್ತಾ ಇರ್ತೀರಾ? ತಿರ್ಗಾ ಆಪ್ರೇಷನ್ ಆದ್ಮೇಲೆ ಸೆಂಟ್ ಹಾಕ್ಬೇಕು ಅಂತಾನೆ ಹೇಳಿರು. ಸರಿ, ನಾನು ತಿರ್ಗಾ ಈ ಸ್ವಾಮಿ ಬಂದು ಕೇಳಿದೆ. ಮತ್ತೆ ನಮ್ಮ ರಂಗನಾಥ ಸ್ವಾಮಿಲಿ ಅಲ್ಲಿ ಕೇಳಿದ್ವಿ. ಆಮೇಲೆ ನಮ್ದು ಪಿರಾಪಟ್ಟಣದಮ್ಮ ಅಂತ ಅಲ್ಲಿ ಕೇಳಿದ್ವು. ಏನು ಸೆಂಟು ಗಿಂಟು ಏನು ಹಾಕೋದು ಬೇಡ, ನೀನು ಹುಷಾರಾಗಿ ಚೆನ್ನಾಗಿದ್ದೀಯಾ, ಚೆನ್ನಾಗೇ ಇರ್ತೀಯ ಅಂತ. ಈಗಲೂ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು, ಒಳ್ಳೇದಾಗಲಿ. ಹಾಂ, ಒಳ್ಳೆ ಚೆನ್ನಾಗಿ ಹುಷಾರಾಗಿ. ಎಷ್ಟು ಜನ ಇದ್ದೀರಲ್ಲ ಈಗ? ಎಷ್ಟು ಜನ ಇದ್ದೀರ ಮಟ್ಟಲ್ಲಿ? 25 ಜನ ಇದ್ದೀರ. ಜಂಗಮ ಊಟ ಆಸ್ಪತ್ರೆ ನಮ್ಮ ಮನೆಯವ್ರು ಬಂದಿದ್ರು ಅಂದ್ರೆ NSS ಕ್ಯಾಂಪ್ಗೆ. ಸರ್ 2004-5 ಕಾಲೇಜಿಂದ ವುಮೆನ್ಸ್ ಕಾಲೇಜಿಂದ ನಮಸ್ಕಾರ. ನಮಸ್ಕಾರ. ಅವಾಗ ಯಾರು ಪ್ರಿನ್ಸಿಪಾಲ್ ಇದ್ದಾರೆ? ಚಿದಾನಂದ್ ಪ್ರಕಾಶ್ ಅಂತ ಒಬ್ರು ಲೆಕ್ಚರರ್ ಇದ್ರು ಸರ್. ಪ್ರಕಾಶ್ ಸರ್ ಅವರು ತುಂಬಾ ಇದು ಮಾಡಿ ಇಲ್ಲಿಗೆ ಕ್ಯಾಂಪ್ ಹಾಕಿದ್ರು. ಅವಾಗ ಬಂದಿದ್ವಿ, ಮಠ ಎಲ್ಲ ನೋಡ್ಕೊಂಡು ಇಲ್ಲಿ ಸುಮಾರು ಕೆಲಸಗಳನ್ನ ಮಾಡಿ ಹೋಗಿದ್ವಿ. ಇವಾಗ ಇಲ್ಲಿಗೆ ದೇವಸ್ಥಾನ ಬಂದಾಗ ಮಠ ಇದೆ, ಬಂದ್ವಿ ಹೋಗೋಣ ಅಂತ ಕರ್ಕೊಂಡು ಸೆವೆಂತ್ ಶ್ರೀ ಗುರುಕುಲ್. ಏನು ಓದ್ತಾ ಇದ್ವಿ? ಏನು ಓದ್ತಾ ಇದ್ವಿ? ನಮಸ್ಕಾರ ಮಾಡೋದಾ? ಯಾವ ಸ್ಕೂಲ್ ಹೋಗ್ತಾ ಇದ್ದೀವಿ? ತುಮಕೂರಲ್ಲಿ ಗೂಡೂರಾಗೆ ನೀವು ಮನೆ ಇದ್ರೆ ತುಮಕೂರು ಮನೆ? ಗೂಡೂರಿನಲ್ಲೂ ಮನೆ ಇದೆ, ತುಮಕೂರಿನಲ್ಲಿ. ಈಗ ಮಕ್ಕಳಿಗೋಸ್ಕರ ಸ್ಕೂಲ್ಗೋಸ್ಕರ ತುಮಕೂರಲ್ಲಿ. ಹೌದಾ? ನೀವೇನು ಕೆಲಸ ಮಾಡ್ತೀರಿ? ನಮ್ಮದು ಮೊಬೈಲ್ ಶಾಪ್ ಇದೆ ಸರ್, MG ರೋಡ್. ಅಮೂಲ್ಯ ಕಾರ್ನರ್ಗ ಇದೆಯಲ್ಲ, ಅಲ್ಲಿ ಮುಂದೆ ಪಕ್ಕದ ಎಲ್ಲ ಮೊಬೈಲ್ ಅಂಗಡಿಗಳು ಇದೆ. ಹೌದೌದೌದು. ತುಂಬ ಕಾಡ್ ಥರ ಇತ್ತಲ್ವಾ ಸ್ವಾಮೀಜಿ? ಇಲ್ಲೆಲ್ಲ ಸ್ವಲ್ಪ ಕಾಡ್ ಥರ ಇತ್ತು. ಈಗ ಸ್ವಲ್ಪ ರೋಡ್ಗಳೆಲ್ಲ ಮಾಡಿದ್ದಾರೆ. 15 ವರ್ಷದ ಕೆಳಗೆ
ಗಣಪತಿ ಕಳಸ ಆರಾಧನೆಗೆ ಒಳ್ಳೆದು ಸಾಕಷ್ಟು ಆಕ್ಚುಲಿ ಗಣಪತಿ ಪೂಜೆ ಫಸ್ಟ್ ನಮ್ಮ ತಾತವರ ಮಾಡ್ತಿದ್ರು. ಹೌದಾ? ಈಗ ಫಸ್ಟ್ ನಮ್ಮ ತಾತವರ ಮಾಡ್ತಿದ್ರು. ಈಗಲೂ ಸಹ ನಂದಿ ಧ್ವಜ ಮತ್ತೆ ನಮ್ಮ ಮನೆಯಿಂದ ಹೋಗ್ತಾರೆ. ಹೌದಾ? ಮತ್ತೆ ನಮಗಿರೋ ಪ್ರಿನ್ಸಿಪಾಲ್ ಅವರು ಶಿವಕುಮಾರ್ ಸ್ವಾಮಿಗಳು ಅಂತಿದ್ರು. ಒಂದು ಶಿವಕುಮಾರ್ ಬಿಟ್ರೆ ಅಂಥವ್ರು ಸಿಗಲ್ಲ. ಇಂಥ ಪ್ರಿನ್ಸಿಪಾಲ್ ಅಂದವರು ಸ್ಪೋರ್ಟ್ಸ್ಗೆ ಇನ್ನೊಂದಕ್ಕೆ ಯಾವುದಕ್ಕನಾಗಲಿ ಎಂಕರೇಜ್ ಮಾಡೋರು. ತುಂಬಾ ಎಂಕರೇಜ್ ರೀಸೆಂಟ್ ಮಾಡೋರು. ಮನೆಯವರೇ ಹಾಂ ತುಂಬ ಒಳ್ಳೆ ಸಿದ್ಧಗಂಗಾ ಸ್ಟೇಷನ್ಗೆ ಮನೆ ಬರ್ತಾನೆ ಮಠಕ್ಕೆ ಬರೋ ಸಿಗರಲ್ಲ. ತುಂಬ ಒಳ್ಳೆ ನಮಸ್ಕಾರ ವೀಕ್ಷಕರೇ, ನೋಡಿ ಇದು ವೀರಗಲ್ ಅಂತ ನಮ್ಮ ಗೂಳೂರು ಹೋಬಳಿ ತುಮಕೂರು ಜಿಲ್ಲೆ ದೊಡ್ಡಸಾರಂಗಿಲಿರ್ತಕ್ಕಂಥ ವೀರಗಲ್ಲು. ನೋಡಿ ಇದು ಒಬ್ಬ ರಾಜ ಕತ್ತಿ ಹಿಡ್ಕೊಂಡು ಹೋರಾಡ್ತಿರೋದು, ಹಿಂದೆ ಸೈನಿಕ ಛತ್ರಿ ಹಿಡ್ಕೊಂಡಿರೋದು. ಇಲ್ಲಿ ಯಾವುದೋ ಸಂಕೇತ ಇದೆ, ನಂದಿ, ಸೂರ್ಯ, ನಂದಿ, ಶಿವ ಮತ್ತು ಯಾರೋ ಅಭಿಷೇಕ ಮಾಡ್ತಾರೆ ಶಿವನಿಗೆ. ಈ ಕಡೆ ಚಂದ್ರ. ಇದೇನು ಅಂತ ನಮಗೂ ಸರಿ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ತುಂಬ ಪುರಾತನವಾದ ವೀರಗಲ್ ನೋಡಿ ಇವೆಲ್ಲ. ದೊಡ್ಡ ಸಾರಂಗಿಲಿದೆ ಇದು, ನಮ್ಮ ಗೂಳೂರು ಹೋಬಳಿ ದೊಡ್ಡ ಸಾರಂಗಿ, ಇದು ಜಿಲ್ಲೆ. ಬಿಲ್ಲು ಬಾಣ ಬಿಡ್ತಾ ಇರೋದು. ಅದು ಬಿಲ್ಲು, ಬಿಲ್ಲು ಬಾಣ. ಇದು ಕೈಯಲ್ಲಿ ಇಟ್ಕೊಂಡ್ರಲ್ಲಿ ಬಾಣ, ಇದು ಬಿಲ್ಲು. ಎಕ್ಸ್ಪ್ಲೇನ್ ಮಾಡೋದು. ಇದು ಇದು ಬಾಣ, ಇದು ಬಿಲ್ಲು ಬಾಣ ಬಿಡ್ತಾ ಇರೋದು. ಇದು ನಮಸ್ತೆ ಮಾಡ್ತಾ ಇರೋದು ಯಾರೋ ಮಹಿಳೆ. ಇದು ನೋಡಿ ರಾಜ ಪ್ರತಿಹಾರ. ನೋಡಿ ಇದು ಯಾವ ರಾಜ ನಿಂತಿರೋದು, ಆ ಕಡೆ ಈ ಕಡೆ ಸೇವಕಿರೋ ರಾಣಿನೋ ಗೊತ್ತಿಲ್ಲ ನಮಗೆ ಸರಿಗೆ ಮಾಹಿತಿ. ಇಲ್ಲೂ ಅಷ್ಟೇ ನೋಡಿ, ಸೂರ್ಯ, ನಂದಿ, ಬಸವಣ್ಣ ಹಾಗೂ ಶಿವ, ಚಂದ್ರ ಮತ್ತೆ ಅಭಿಷೇಕ ಮಾಡ್ತಿರೋದು. ಸೇಮ್ ರಾಜ ಅಭಿಷೇಕ ಅಲ್ಲ ಪ್ರತಿ, ಇದು ಮೋಸ್ಟ್ಲಿ ಕತ್ತಿ ಹಿಡ್ಕೊಂಡು ಹೇಳಿದಿರ್ಬೇಕು ನೋಡು. ಏನೋ ಇದೈತೆ ನಮಗೆ ಗೊತ್ತಿಲ್ಲ ಅಷ್ಟೇ ಅದ್ರ ಬಗ್ಗೆ. ಸರಿ. ತುಂಬ ಚೆನ್ನಾಗಿದೆ. ನೀವೇನೋ ಈ ಕಡೆ ಗೂಳೂರು ಹತ್ರ ದೊಡ್ಡ ಸಾರಂಗಿಗೆ ಬಂದರೆ ಹರಿಯೂರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ. ಮಿಸ್ ಮಾಡ್ದೆ ನೋಡಿ. ತುಂಬ ಪುರಾತನವಾದ ವೀರಗಲ್ಲುಗಳಿದು. ಇದ್ರ ಬಗ್ಗೆ ಮಾಹಿತಿ ಇಲ್ಲ, ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಮಸ್ಕಾರ.